ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಚಿಕ್ಕಿನ ಮಾಡ್ತಾಯಿದ್ದೀನಿ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಗೋಸ್ಕರ. ಮಕ್ಕಳಿಗೆ ಸುಮ್ಮನೆ ಆ ಕೇಕು ಚಾಕ್ಲೇಟು ಅದನ್ನೆಲ್ಲ ಕೊಡೋದಕ್ಕಿಂತ ಹೆಲ್ದಿ ಆಗಿರಲಿ ಅಂದ್ಬಿಟ್ಟು ನೋಡಿ ನಾನಿವತ್ತು ಶೇಂಗಾ ಚಿಕ್ಕಿ ಮಾಡೋಣ ಅಂತ ಚೂಸ್ ಮಾಡಿದ್ದೀನಿ. ಅದಕ್ಕೆ ನಾನು ಈಕ್ವಲ್ ಬೌಲ್ಸ್ ಫ್ರೆಂಡ್ಸ್, ಅದು ಒಂದು ಕಪ್ಪಲ್ಲಿ ಶೇಂಗಾ, ಒಂದು ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಮೊದಲಿಗೆ ನೋಡಿ ಹಂಚನ್ನ ಕಾಯಕ್ಕಿಟ್ಟಿದ್ದೆ. ಈಗ ಶೇಂಗಾ ಹಾಕಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಫ್ರೆಂಡ್ಸ್. ಹಾಗಾದಾಗ ಮಾತ್ರ ಅದು ಸಿಪ್ಪೆನ ನೀಟಾಗಿ ಬಿಡುತ್ತೆ, ಇಲ್ಲಾಂದರೆ ಬಿಡಲ್ಲ. ಆಮೇಲೆ ಟೇಸ್ಟ್ ಕೂಡ ಅಷ್ಟೇ, ನಾವು ಈ ಥರ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೇ ಆ ಬೀಜಗಳು ಕೂಡ ಟೇಸ್ಟಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಗ ಬೇಗ ಆಗಲಿ ಅಂದ್ಬಿಟ್ಟು ಬೇಗ ಹುರಿದ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ಮೆಜರ್ಮೆಂಟ್ ಹೇಳಿದೆ ಅಲ್ವಾ ಫ್ರೆಂಡ್ಸ್, ನೀವು ಯಾವ ಸೈಜಲ್ಲಿ ಶೇಂಗಾ ತೊಗೋತೀರೋ ಅದೇ ಮೆಜರ್ಮೆಂಟಲ್ಲಿ ಎಷ್ಟು ಶೇಂಗಾ ತೊಗೋತೀರೋ ಅಷ್ಟೇ ಬೆಲ್ಲ ತೊಗೊಳ್ಳಿ. ನಿಮಗೇನಾದರೂ ಅದು ಜಾಸ್ತಿ ಅನಿಸಿದ್ರೆ ಒಂದು ಸ್ವಲ್ಪ ಕಮ್ಮಿ ಮಾಡಿ. ಒಂದು 75% ಬೆಲ್ಲ ತೊಗೊಳ್ಳಿ. 100% ಶೇಂಗಾಗೆ 75% ತೊಗೊಳ್ಳಿ. ನೋಡಿ, ಈಗ ಸ್ವಲ್ಪ ಇದು ಲೈಟಾಗಿ ಕಲರೆಲ್ಲ ಚೇಂಜ್ ಆಗಿದೆ. ಇನ್ನೂ ಆಗಬೇಕು, ಇದು ಫುಲ್ ಕಲರ್ ಚೇಂಜ್ ಆಗಬೇಕು. ನೋಡಿ, ಲೈಟಾಗಿ ಆಗಿದೆ. ಈಗ ಆವಾಗವಾಗ ನಾವು ಈ ಥರ ಇದನ್ನು ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಚೇಂಜ್ ಆಗಿದೆ. ನಾನು ಸ್ಟವ್ ಕೂಡ ಆಫ್ ಮಾಡಿದ್ದೀನಿ. ಈಗ ಇದನ್ನು ಹಂಚಿನ ಮೇಲೆ ಇದೇ ಥರ ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಆವಾಗ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಹಾಗೆ ಸಿಪ್ಪೆ ಕೂಡ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಅದೇ ಒಂದು ಕಪ್ಪಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹಸಿ ಆಗೋಷ್ಟು ಮಾತ್ರ, ಜಾಸ್ತಿ ಹಾಕ್ಕೋಬೇಡಿ. ಬೆಲ್ಲ ಸ್ವಲ್ಪ ಹಸಿ ಆಗೋಷ್ಟು ಮಾತ್ರ ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ನೀರು ಬೇಡ ಅಂದರೆ ತುಪ್ಪ ಹಾಕ್ಕೋಬೋದು. ಒಂದು 2-3 ಸ್ಪೂನು ತುಪ್ಪ ಹಾಕ್ಕೊಂಡು ತುಪ್ಪದಲ್ಲೇ ನಾವು ಇದನ್ನು ಕರಗಿಸ್ಕೋಬೋದು. ಇನ್ನೂ ಬೇಗ ಆಗುತ್ತೆ ತುಪ್ಪದಲ್ಲೇ ಆದರೆ. ಬಟ್ ನಾನಿಲ್ಲಿ ನೀರನ್ನೇ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಕರ್ಗಿ ಹೋಗಬೇಕು ಫ್ರೆಂಡ್ಸ್, ಕುದಿಬೇಕು. ನಾನು ಒಟ್ಟಿಗೆ ಆಮೇಲೆ ತೋರಿಸ್ತೀನಿ. ನೋಡಿ, ಈಗ ಎಲ್ಲ ಕರಗಿದೆ, ಈ ಥರ ಆಗಿದೆ. ಈಗ ಇದನ್ನು ಪಾಕ ತೋರಿಸ್ತೀನಿ, ಹೇಗೆ ಅದನ್ನು ನಮಗೆ ಗೊತ್ತಾಗಬೇಕು ಅಂತ. ನೋಡಿ, ಈ ಥರ ಒಂದು ಕಪ್ಪಲ್ಲಿ ನೀರು ಹಾಕಿಟ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ಈಗ ನೋಡಿ, ಅದಕ್ಕೆ ಒಂದು ಸ್ವಲ್ಪ ಪಾನಕ ಬಿಟ್ಟಿದ್ದೀನಿ ಸ್ಪೂನಿಂದ. ಅದನ್ನು ಈಗ ನೋಡಿ ಕೈಯಲ್ಲಿ ತೊಗೊಂಡ್ರೆ ಈ ಥರ ನಮಗೆ ಉಂಡೆ ಮಾಡೋಕ್ಕೆ ಬರಬೇಕು. ಆ ಬೆಲ್ಲದ ಪಾನಕ ಏನಿದೆ ಅದು ಈ ಥರ ಉಂಡೆ ಆಗಬೇಕು. ಆವಾಗ ನಾನು ಇದು ರೆಡಿ ಆಗಿದೆ ಪಾನಕ ಅಂತ ಅರ್ಥ. ಬಟ್ ಇನ್ನೊಂದು ಚೂರು ಆಗಬೇಕು, ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಆಗಿರಬೇಕಲ್ವ. ಸೊ ಅದಕ್ಕೆ. ಇಲ್ಲ ಸ್ವಲ್ಪ ಮೆತ್ತಗೇ ಇರಲಿ ಅಂದರೆ ನಾವು ಇದೇ ಟೈಮಲ್ಲೇ ಆಫ್ ಮಾಡ್ಕೋಬೋದು. ಬಟ್ ನೋಡಿ, ನಾನು ನಿಮಗೆ ತೋರಿಸಿ ಆದಮೇಲೆ 1 ನಿಮಿಷ ಆದಮೇಲೆ ಆಫ್ ಮಾಡಿದ್ದೀನಿ ಸ್ಟವ್ನ. ಈಗ ನೋಡಿ, ಬೀಜನೆಲ್ಲ ನಾನು ಸಿಪ್ಪೆ ತೆಗೆದು ಈ ಥರ ಸ್ವಲ್ಪ ಕುಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅದು ರೌಂಡೆಲ್ಲ ಇರುತ್ತಲ್ವ, ಅದೆಲ್ಲ ಇದಾಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಕುಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಬಿಟ್ರೆ ಫುಲ್ ಗ್ರೈಂಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಈ ಚಪಾತಿ ಲಟ್ಟಣಿಗೆ ತೊಗೊಂಡು ಈ ಥರ ತೀಡ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಕಲಿಸ್ಬಿಟ್ಟು ಈಗ ನಾನು ಒಂದು ತಟ್ಟೆಗೆ ಹಾಕಿದ್ದೀನಿ. ತಟ್ಟೆಗೆ ನೋಡಿ ಈ ಥರ ನಾವು ಹಾಕ್ಕೊಂಬಿಟ್ಮೇಲೆ ತಟ್ಟೆನ ನಾವು ಈ ಥರ ತಟ್ಟಬೇಕು. ಕೆಳಗಡೆ ಬಂಡೆಗೆ ನೋಡಿ ಈ ಥರ ತಟ್ಟಿದ್ರೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿ ಒಂದೇ ಈಕ್ವಲಲ್ಲಿ ಲೆವೆಲಲ್ಲಿ, ಅಂದರೆ ದಪ್ಪ ಆಗಲಿ ತೆಳುವಾಗಲಿ ಒಂದೇ ಈಕ್ವಲಲ್ಲಿ ಬರುತ್ತೆ. ಈಗ ನಾವು ಪ್ಲೇಟ್ಗೆ ಹಾಕಿದ್ಮೇಲೆ ಒಂದು 5 ಅಥವಾ 10 ನಿಮಿಷ ಬಿಟ್ಟು ನೋಡಿ, ನಮಗೆ ಯಾವುದರಲ್ಲಿ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಮಾರ್ಕ್ನ ಮಾಡ್ಬೋದು. ತುಂಬ ಆರಿದ ಮೇಲೆ ಕೂಡ ನಾವು ಲೈನ್ಸ್ ಹಾಕೋಕ್ಕೆ ಹೋದರೆ ಅದು ಬರಲ್ಲ. ಸೊ ನಾವು ಪ್ಲೇಟ್ಗೆ ಟ್ರಾನ್ಸ್ಪರೆಂಟ್ ಮಾಡಿದ ತಕ್ಷಣ ಒಂದು 5 ನಿಮಿಷ ಬಿಟ್ಬಿಟ್ಟು ಈ ಥರ ನಾವು ಲೈನ್ಸ್ನ ಹಾಕ್ಕೋಬೇಕು. ಫ್ರೆಂಡ್ಸ್, ನನ್ನ ಮಕ್ಕಳಿಲ್ಲಿ ಟಾರ್ಚರ್ ಮಾಡ್ತಾ ಇದ್ದಾರೆ. ಅದೇನೋ ಶೇಪ್ಸ್ ಇದೆ ಅಂತೆ ಅವ್ರ ಹತ್ರ, ಆ ಥರ ಮಾಡ್ತೀವಿ ಅಂತ. ಸೊ ಅವ್ರ ಹತ್ರ ಕೂಡ ಮಾಡಿಸ್ತೀನಿ. ನೋಡಿ ಏನು ಮಾಡ್ತಾರೆ ಅಂತ ನೋಡೋಣ. ನೋಡಿ, ಇವರು ಈ ಥರ ಸ್ಟಾರ್ ಶೇಪು, ಓವೆಲು, ರೆಕ್ಟ್ಯಾಂಗಲು ಈ ಥರ ಎಲ್ಲ ಇದೆ. ಅದನ್ನೆಲ್ಲ ಇಟ್ಟು ಶೇಪ್ ಕೊಡ್ತಾರಂತೆ. ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ, ಈ ಥರ ನಾವು ಯಾವ ಶೇಪಲ್ಲಿ ಬೇಕಾದ್ರೂ ನಾವು ಆ ಥರ ಮಾಡ್ಕೋಬೋದು. ಸ್ವಲ್ಪ ಆರಿದ ಮೇಲೆ ನಾವು ಇದನ್ನೆಲ್ಲ ಎಬ್ಬಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಈಗ ನಾನು ಒಂದು 15 ನಿಮಿಷ ಬಿಟ್ಟಿದೆ, ನೀಟಾಗಿ ಒಣಗಿದೆ. ಇಲ್ಲಿ ಸೈಡಲ್ಲಿ ನನ್ನ ಮಗ ಆಗಲೇ ಒಂದು ಎತ್ಬಿಟ್ಟಿದ್ದಾನೆ. ಸೊ ಇದನ್ನು ನಾನು ನಿಮಗೆ ಒಂದು ತೆಗೆದುಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಗಟ್ಟಿನೇ ಇರುತ್ತೆ ಫ್ರೆಂಡ್ಸ್, ನಾವು ನಿಧಾನಕ್ಕೆ ತಗೋಬೇಕು. ಇದು ಚಲಾಕಿಲಿ ಬರಲ್ಲ ಅನಿಸುತ್ತೆ ಫ್ರೆಂಡ್ಸ್. ನಾವು ನೈಫ್ನೇ ಯೂಸ್ ಮಾಡಬೇಕು, ಹಾಗಾದರೆ ನೀಟಾಗಿ ಬರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ತುಂಬಾ ಈಸಿ ಫ್ರೆಂಡ್ಸ್, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ನಾವು ತಟ್ಟೆಗೆ ಎಣ್ಣೆ ಹಾಕಿದ್ದೆ ಫ್ರೆಂಡ್ಸ್, ಅದನ್ನು ಮರೆತುಬಿಟ್ಟೆ ಹೇಳೋದು. ತಟ್ಟೆಗೆ ಎಣ್ಣೆ ಹಾಕಿ ನಾವು
ಅದನ್ನು ಇದು ಮಾಡಿ ಇಟ್ಟಿರಬೇಕು. ಹಾಗಾದರೆ ಈ ಥರ ಬೇಗ ಬಿಟ್ಕೊಳ್ಳುತ್ತೆ. ಎಣ್ಣೆ ಅಥವಾ ತುಪ್ಪದಲ್ಲಿ ಹಾಕಿಡಬೇಕು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ನೋಡಿ ಈ ಥರ ಬಂದಿದೆ. ಇದನ್ನೆಲ್ಲ ತೆಗೆದುಬಿಟ್ಟು ತೋರಿಸ್ತೀನಿ ಈಗ ನಿಮಗೆ ಹೇಗೆ ಬಂದಿದೆ ಅಂತ. ಸೊ ನೋಡಿ ನನ್ನ ಮಕ್ಕಳು ತೋರಿಸ್ತಾ ಇದ್ದಾರೆ ಹೀಗೆ ಬಂದಿದೆ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಖಂಡಿತ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಯಾವ ಶೇಪಲ್ಲಿ ಬೇಕಾದರೂ ನಾವು ಮಾಡ್ಕೋಬೋದು. ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ನೋಡಿ ನನ್ನ ಮಗ ಟ್ರಯಾಂಗಲ್ ಮಾಡಿದ್ದಾನೆ, ಇವನು ರೆಕ್ಟ್ಯಾಂಗಲ್ ಮಾಡಿದ್ದಾನೆ. ಆಮೇಲೆ ಅದು ಸ್ಟಾರು ಓವೆಲ್ ಹಾಕಿದ್ರಲ್ವ, ಅದು ಕೂಡ ಬಂದಿದೆ. ನೋಡಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಾವು ಏನೋ ತಿಂತೀವಿ ಅಂತ ಏನೇನೋ ತಿನ್ನಬಾರ್ದು. ಈ ಥರ ಹೆಲ್ದಿ ಫುಡ್ಸ್ನ ತಿನ್ನಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ಆನ್ ದ ವಾಚಿಂಗ್. ಬೈ ಬಾಯ್.